ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ದಿನದ ತರಗತಿನಲ್ಲಿ ನಿಮ್ಮ ಬ್ರಿಡ್ಜ್ ಕೋರ್ಸ್ ಟೆಸ್ಟ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಪರಿಚಯಿಸ್ತಿದ್ದೀನಿ. ಬನ್ನಿ, ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ, ಹಾಗೆ ಯಾವೆಲ್ಲ ಕ್ವಶನ್ಸ್ನ ನಿಮ್ಮ ಬ್ರಿಡ್ಜ್ ಕೋರ್ಸ್ ಟೆಸ್ಟ್ ಅಲ್ಲಿ ಕೇಳ್ಬೋದು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ಉತ್ತರಗಳನ್ನು ಹೇಳ್ತೀನಿ, ಹಾಗೆ ಪ್ರಶ್ನೆಗಳನ್ನು ಹೇಳ್ತೀನಿ. ಬನ್ನಿ, ತಡ ಮಾಡದೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಆತ್ಮೀಯ 3ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಗೆ ಬ್ರಿಡ್ಜ್ ಕೋರ್ಸ್ಗೆ ನೀಡ್ತಕ್ಕಂಥ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಅದಕ್ಕೆ ನೀವು ಯಾವ ರೀತಿ ಆನ್ಸರ್ನ ಬರೀಬೇಕು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಮ ಪೇರೆಂಟ್ಸ್ ನ ಹೆಲ್ಪ್ ತಗೊಂಡು ನೀವು ಈ ವಿಡಿಯೋನ ನೋಡ್ಬೋದಾಗಿದೆ. ನೋಡಿ ಮಕ್ಕಳೇ, ಫಸ್ಟ್ ಕನ್ನಡ ವರ್ಣಮಾಲೆಯ ಪರಿಚಯಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ: ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿದೆ? ವರ್ಣಮಾಲೆನಲ್ಲಿ ಎಷ್ಟಿದೆ ಲೆಟರ್ಸ್? ಆ ಇಂದ ಳ ತನಕ. ಎಸ್, ವೆರಿ ಗುಡ್, 49 ಅಂತ ಅಲ್ಲಿ ಬರಿಬೇಕು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. ನಂತರ ಕೆಳಗಿನವುಗಳಲ್ಲಿ ಯಾವುದು ಸ್ವರಾಕ್ಷರವಾಗಿದೆ? ಅಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ, ಉ, ಮ, ರ ಮತ್ತೆ ಚ ಇದೆ. ಯಾವುದು ಸ್ವರಾಕ್ಷರ? ಎಸ್, ವೆರಿ ಗುಡ್, ಉ. ನಂತರ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ ನೋಡಿ, ಯೋಗವಾಹಗಳು ಒಟ್ಟು ಎಷ್ಟಿದೆ? ಎಷ್ಟಿದೆ ಯೋಗವಾಹಗಳು? ಅಂ ಮತ್ತೆ ಅಹ, ಎರಡೇ ಎರಡು ಅಕ್ಷರ ಅಲ್ವಾ? ನಂತರ ನೋಡಿ, ಇಲ್ಲಿ ಒತ್ತಕ್ಷರದ ಅಭ್ಯಾಸವನ್ನ ಕೊಟ್ಟಿದ್ದಾರೆ. ಕೆಳಗಿನ ಅಕ್ಷರಗಳಿಗೆ ಸರಿಯಾದ ಒತ್ತಕ್ಷರವನ್ನ ಬರೆಯಿರಿ. ಕಾವತ್ತನ್ನ ಬರೀಬೇಕು ಅಲ್ಲಿ ನೀವು. ನೆಕ್ಸ್ಟ್ ತಾ ಇದೆ, ತಾಗೆ ತಾವತ್ತನ್ನ ಬರೀಬೇಕು. ಮಾ ಇದೆ, ಮಾವತ್ ಯಾವ ರೀತಿ ಇರುತ್ತೆ ಬರೀಬೇಕು. ಓಕೆನಾ? ನಂತರ ಒತ್ತಕ್ಷರ ಇರುವ ಪದಗಳನ್ನ ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಶಾಲೆ, ಅಮ್ಮ, ಪುಸ್ತಕ, ಹೂವು, ಹಕ್ಕಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅಮ್ಮ, ಮಾಗೆ ಮಾವತ್ತಿದೆ, ಪುಸ್ತಕ ಸಾಗೆ ತಾವತ್ತಿದೆ, ಹಕ್ಕಿ ಕಾಗೆ ಕಾವತ್ತಿದೆ ಅಲ್ವಾ? ಈ ರೀತಿ ಒತ್ತಕ್ಷರ ಇರೋದನ್ನ ಗುರುತಿಸಿ ಬರೀಬೇಕು. ನಂತರ ಲಿಂಗ ಮತ್ತೆ ವಚನ ಬದಲಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸಿಂಗ್ಯುಲರ್ ಮತ್ತೆ ಪ್ಲ್ಯೂರಲ್, ಮತ್ತೆ ಚೇಂಜ್ ದ ಜೆಂಡರ್ ಕೊಟ್ಟಿದ್ದಾರೆ. ಮರ, ಮರಗಳು, ಹಕ್ಕಿ, ಹಕ್ಕಿಗಳು. ಲಿಂಗ ಬದಲಿಸಿ ಬರೆಯಿರಿ. ಹುಡುಗ, ಹುಡುಗಿ, ಅರಸ, ಅರಸಿ. ಓಕೆನಾ? ನೆಕ್ಸ್ಟ್ ಆಪೋಸಿಟ್ಸ್ ಕೊಟ್ಟಿದ್ದಾರೆ ನೋಡಿ, ವಿರುದ್ಧ ಪದವನ್ನ ಬರೀಬೇಕು. ದಪ್ಪ, ಸಣ್ಣ ಅಂತನಾರು ಬರೀಬಹುದು, ಇಲ್ಲ ತೆಳು ಅಂತನಾರು ಬರೀಬಹುದು. ಒಳಗೆ, ಹೊರಗೆ. ಇನ್ನು ನೆಕ್ಸ್ಟ್ ಒಂದು ಪದವನ್ನ ಕೊಟ್ಟು ಸ್ವಂತ ವಾಕ್ಯ ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಶಾಲೆ ಅಂತ ಇದೆ ಮಕ್ಕಳೇ. ನಾನು ಪ್ರತಿದಿನ ತಪ್ಪದೆ ಶಾಲೆಗೆ ಹೋಗುತ್ತೇನೆ. ಇದಾದ್ರೂ ಬರೀಬಹುದು, ಇಲ್ಲ ನಿಮ್ ಇಷ್ಟ, ಯಾವ್ದು ಬೇಕಾದ್ರೂ ಬರೀಬಹುದು. ನಂತರ ನೋಡಿ, ಸರಳವಾದಂತಹ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಹೆಸರೇನು? ನಮ್ಮ ರಾಜ್ಯದ ಹೆಸರು ಕರ್ನಾಟಕ. ನಮ್ಮ ರಾಷ್ಟ್ರ ಪಕ್ಷಿ ಯಾವುದು? ನಮ್ಮ ರಾಷ್ಟ್ರ ಪಕ್ಷಿ ನವಿಲು. ಓಕೆನಾ? ಸೊ ಈ ರೀತಿ ನಿಮಗೆ ಪ್ರಶ್ನೆಗಳನ್ನ ಕೊಡ್ತಾರೆ. ಸೊ ಈ ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ನೀವು ಎಕ್ಸಾಮ್ ಬರೆಯೋದು ಈಸಿ ಆಗುತ್ತೆ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು.